ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಆನೆಯೊಂದು ಊರಿಗೆ ನುಗ್ಗಿ ಕಿರಿಕ್ ಮಾಡ್ತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಗರ್ಭಿಣಿಯ ಆನೆಯನ್ನು ಜೀವಂತವಾಗಿ ಸುಟ್ಟು ಹಾಕಿ ಕ್ರೌರ್ಯವನ್ನು ಮೆರೆದಿರುವವರ ಕಥೆ ಇದು. ಸ್ನೇಹಿತರೆ, ಇಂಥ ಅಮಾನವೀಯ ಘಟನೆಯೊಂದು ಪಶ್ಚಿಮ ಬಂಗಾಳದಲ್ಲಿ ನಡೆದು ಬಿಟ್ಟಿದೆ. ಇದೀಗ ಈ ಕಿಡಿಗೇಡಿಗಳ ಮನುಷ್ಯತ್ವವಲ್ಲದ ಕೃತ್ಯಕ್ಕೆ ವ್ಯಾಪಕ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಸ್ನೇಹಿತರೆ, ಆನೆಯೊಂದನ್ನು ಅಟ್ಟಿಸ್ಕೊಂಡು ಹೋಗಿ ಬೆನ್ನಿಗೆ ರಾಡು ಚುಚ್ಚಿ ಬೆಂಕಿಯನ್ನು ಕೂಡ ಹಚ್ಚಿ ಕ್ರೌರ್ಯ ಮೆರೆದ ಜನರ ವರ್ತನೆಗೆ ಈಗೆಲ್ಲ ಕಡೆ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಆನೆ ಗಣೇಶನಿಗೆ ಸಮಾನ, ದೈವ ಸ್ವರೂಪಿ ಅಂತ ನಾವೆಲ್ಲರೂ ಕೂಡ ಪೂಜೆ ಮಾಡೋ ಈ ಮಣ್ಣಲ್ಲಿ ಇಂತಹ ಘಟನೆ ನಡೆದಿರೋದು. ಈ ರೀತಿಯಾಗಿ ಅಮಾನುಷವಾಗಿ ವರ್ತನೆ ತೋರಿರುವಂತಹ ಘಟನೆಗೆ ಅರೆಕ್ಷಣ ಬೆಚ್ಚಿ ಬಿದ್ದಿರೋದು. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತಡವಾಗಿ ಬೆಳಕಿಗೆ ಬಂದುಬಿಟ್ಟಿದೆ. ಬಹಳಷ್ಟು ಜನರು ಈಗೀಗ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋ ಟ್ರೆಂಡಿಂಗ್ ಆಗಿಯೂ ಕೂಡ ಇದೆ. ಜನರ ಕೈಯಲ್ಲಿನ ಪಂಜುಗಳನ್ನು ನೋಡಿಬಿಟ್ರೆ ಆನೆಯ ಮೇಲೆ ಅವರಿಗಿರ್ತಕ್ಕಂಥ ಕೋಪ ಹಾಗೆ ಆಕ್ರೋಶ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಈ ಘಟನೆ ನಡೆದಿದ್ದು ಪಶ್ಚಿಮ ಬಂಗಾಳದ ಜಾರ್ ಅನ್ನೋ ಗ್ರಾಮದಲ್ಲಿ. ಸ್ನೇಹಿತರೆ, ಇದೊಂದು ದಟ್ಟವಾದಂಥ ಕಾಡು ಇರತಕ್ಕಂಥ ಗ್ರಾಮ. ಹಾಗಾಗಿ ಅಲ್ಲಿ ಆನೆಗಳ ಉಪಟಳ, ಪುಂಡಾಟ ಎಲ್ಲವೂ ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಇಂತಹ ಪ್ರದೇಶಗಳಲ್ಲಿ ಆನೆಗಳ ಉಪಟಳವನ್ನು ನಾವು ಹೆಚ್ಚಾಗಿಯೇ ಕಾಣಸಿಗ್ತೀವಿ. ಜೊತೆಗೆ ಸಹಜವಾಗಿ ಅವರ ಜಾಗಗಳನ್ನೇ ನಾವು ಆಕ್ರಮಿಸಿಕೊಂಡಿದ್ದೇವೆ. ಜೊತೆಗೆ ಆನೆಗಳು ವಾಸ ಮಾಡೋ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಮರೆಯೋ ಹಾಗಿಲ್ಲ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆನೆಗಳ ಪುಂಡಾಟ ಹೆಚ್ಚಾದಾಗ, ಮದ ಬಂದಾಗ ಸ್ಥಳೀಯರ ಮೇಲೆ ಆಕ್ರಮಣ ಮಾಡೋದು, ಪ್ರಾಣ ಹಾನಿಗಳನ್ನು ಮಾಡೋದು ಅಥವಾ ತಮ್ಮ ಹೊಲ ತೋಟಗಳಿಗೆ ಗದ್ದೆಗಳಿಗೆ ನುಗ್ಗಿ ಸರ್ವನಾಶವನ್ನು ಮಾಡೋದು ಸರ್ವೇ ಸಾಮಾನ್ಯ. ಇಂತಹ ಘಟನೆಗಳು ನಮ್ಮ ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ, ಎಲ್ಲ ಕಡೆಗಳು ಕೂಡ ಕೇಳಿ ಬಂದಿರ್ತೀವಿ. ಆದರೆ ನಾವು ಮಾಡಬೇಕಾಗಿರೋದಿಷ್ಟೇ, ಅರಣ್ಯ ಇಲಾಖೆಗೆ ದೂರು ಕೊಡಬೇಕು ಅಥವಾ ಇದರ ಕುರಿತಾಗಿ ಪರ್ಯಾಯ ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಯೋಚನೆ ಮಾಡಬೇಕು. ಈ ಗ್ರಾಮಸ್ಥರು ಕೂಡ ಅದೇ ಮಾಡಬೇಕಾಗಿತ್ತು. ಆದರೆ ಈ ಜಾರ್ ಗ್ರಾಮದ ಇಬ್ಬರು ಯುವಕರು ಇತ್ತೀಚೆಗೆ ಆನೆ ದಾಳಿಯಿಂದ ಪ್ರಾಣವನ್ನು ಕಳೆದುಕೊಂಡಿದ್ದರಂತೆ. ತಮ್ಮವರನ್ನು ಕಳೆದುಕೊಂಡ್ಬಿಟ್ಟಿದ್ದಾರೆ, ಆ ನೋವು ಹೆಚ್ಚಾಗಿದೆ. ಜೊತೆಗೆ ಈಗ ಮಾಡಿಬಿಟ್ಟವಲ್ಲ ಈ ಆನೆಗಳು ಅಂತ ಹಿಂದೆ ಮುಂದೆ ಯೋಚಿಸದೆ ಗುಂಪಾಗಿ ಬಂದಿದ್ದಂಥ ಆನೆಗಳ ಮೇಲೆ ಇಡೀ ಗ್ರಾಮದವರೇ ನುಗ್ಗಿಬಿಟ್ಟಿದ್ದಾರೆ. ಸ್ನೇಹಿತರೆ, ಕೋಲು ಹಿಡಿದು ಓಡಿಸಿದ್ರೆ ಅಥವಾ ಆಕಾಶಕ್ಕೆ ತಮ್ಮ ಬಳಿ ಇರ್ತಕ್ಕಂಥ ಲೇಸೆನ್ಸ್ ತುಪಾಕಿಗಳ ಮುಖಾಂತರ ಗುಂಡು ಹಾರಿಸಿದ್ರೆ ಈ ಪ್ರಕರಣ ಇಷ್ಟು ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ಈ ಅಮಾನವೀಯ ವ್ಯಕ್ತಿಗಳು ಆನೆಗಳ ಗುಂಪಿನ ವಿರುದ್ಧವಾಗಿ ಕೈಯಲ್ಲಿ ಕಬ್ಬಿಣದ ರಾಡನ್ನು ಹಿಡಿದು ಅದರ ತುದಿಗೆ ಬೆಂಕಿಯನ್ನು ಕೂಡ ಉರಿಸಿ ಬೆನ್ನತ್ಕೊಂಡು ಹೋಗ್ತಾ ಇರೋದು. ಈ ಸಂದರ್ಭದಲ್ಲಿ ಗರ್ಭಿಣಿಯಾಗಿದ್ದಂಥ ಆನೆ ಹಾಗೂ ಪ್ರಸವ ವೇದನೆಯಲ್ಲಿ ನರಳಾಡ್ತಿದ್ದಂಥ ಆನೆಯ ಮೇಲೂ ಕೂಡ ಕಬ್ಬಿಣದ ರಾಡನ್ನು ಚುಚ್ಚಿ ಈ ವ್ಯಕ್ತಿಗಳು ವಿಕೃತಿಯನ್ನು ಮೆರೆದು ಬಿಟ್ಟಿದ್ದಾರೆ. ಈ ಘಟನೆಯಿಂದ ಪ್ರಾಣಿ ಪ್ರಿಯರು ಕೂಡ ತೀವ್ರವಾದ ವಿರೋಧವನ್ನು ಈಗ ಸದ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ವೈರಲ್ ಆಗಿರೋ ವಿಡಿಯೋ ನೀವು ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಬ್ಬಿಣದ ರಾಡನ್ನು ಆನೆಗಳ ಮೈ ಮೇಲೆ ಎಸಿತಾ ಇರೋದು, ಜೊತೆಗೆ ಅದು ಹಾಗೆ ಹೊತ್ಕೊಂಡು ಉರಿತಾ ಇರೋದನ್ನು ಕೂಡ ನೀವು ಗಮನಿಸಬಹುದು. ಜೊತೆಗೆ ಗಾಯಗಳಿಂದ ನರಳಾಡ್ತಾ ಇರೋ ದೃಶ್ಯಗಳು ಕೂಡ ಕಾಣಸಿಗ್ತವೆ. ನಂತರ ದೇಹ ಸಂಪೂರ್ಣವಾಗಿ ಸುಟ್ಟು ಉಸಿರು ಚೆಲ್ಲೋ ದೃಶ್ಯಗಳು ಕೂಡ ಇದ್ದಾವೆ. ಸ್ನೇಹಿತರೆ, ಈ ಗ್ರಾಮಸ್ಥರು ಕರುಣೆ ಇಲ್ಲದಂತೆ ವರ್ತಿಸಿಬಿಟ್ಟಿದ್ದಾರೆ. ಗರ್ಭಿಣಿ ಆನೆ ನಳಿ ಪ್ರಾಣವನ್ನು ಬಿಟ್ಟುಬಿಟ್ಟಿದೆ. ಇಂತಹ ಅನಾಗರಿಕ ಸಮಾಜವನ್ನು ನಾವು ಇಂದೂ ಕೂಡ ಎಲ್ಲೂ ಕೂಡ ಕಂಡು ಕೇಳಿಲ್ಲ. ಈ ಹಿಂದೆ ಕೂಡ ಕೇರಳದಲ್ಲಿ ಇದೇ ರೀತಿಯಾದಂಥ ಘಟನೆ ನಡೆದಿತ್ತು. ಆದರೆ ಆನೆಗೆ ಸಿಡಿಮದ್ದು ತುಂಬಿದಂತಹ ಅನಾನಸ್ ಹಣ್ಣನ್ನು ನೀಡಿ ಇದೇ ರೀತಿಯಾಗಿ ವಿಕೃತಿಯನ್ನು ಮೆರೆದಿದ್ರು. ಅದಾದ ನಂತರ ಆನೆ ತನ್ನ ನಾಳಾಟವನ್ನು ತಾಳಲಾರದೆ ಹೊಟ್ಟೆಯೊಳಗೆ ಆ ಸಿಡಿಮದ್ದು ಸಿಡಿದು ಕೆರೆಯ ಬಳಿ ಹೋಗಿ ನಿಂತ್ಕೊಂಡಿದ್ದಂಥ ದೃಶ್ಯಗಳು, ಜೊತೆಗೆ ಚಿಕಿತ್ಸೆಯನ್ನು ನೀಡಿದ ನಂತರ ಆನೆ ಪ್ರಾಣ ಬಿಟ್ಟಿದ್ದು ಕೂಡ ಎಲ್ಲವೂ ಕೂಡ ವೈರಲ್ ಆಗಿತ್ತು. ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದಕ್ಕಿಂತ ಕೆಟ್ಟದಾಗಿ ಹಿಂಸೆಯನ್ನು ತೋರಿಸಿಬಿಟ್ಟಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಕಿಂಚಿತ್ತು ಅನುಕಂಪ, ಕರುಣೆ ಇಲ್ಲದವರಂತೆ ವರ್ತಿಸಿಬಿಟ್ಟಿದ್ದಾರೆ. ಈ ಸಮಾಜ ಎಂತಹ ವಿನಾಶದ ಕಡೆಗೆ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ನಾವೆಲ್ಲ ಅನಾಗರಿಕರ ರೀತಿಯಲ್ಲಿ ವರ್ತಿಸ್ತಾ ಇದ್ದೇವಲ್ವಪ್ಪ ಅಂತ. ನಾವೆಲ್ಲರೂ ಕೂಡ ನಾಗರಿಕರಾಗಿದ್ದೇವೆ, ನಾಗರಿಕ ಸಮಾಜ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಆದರೆ ಇಲ್ಲಿ ಅನಾಗರಿಕರಲ್ಲೇ ಅನಾಗರಿಕರಾಗಿ ಬಿಟ್ಟಿದ್ದೇವೆ. ಜೊತೆಗೆ ಈಗಾಗಲೇ ಸೀನಿಯರ್ ಫಾರೆಸ್ಟ್ ಆಫೀಸರ್ಗೂ ಕೂಡ ಈ ಘಟನೆಯ ಸಂಬಂಧವಾಗಿ ವಿಷಯವನ್ನು ಕೂಡ ಮುಟ್ಟಿಸಲಾಗಿದೆ. ಇದರ ಬೆನ್ನಲ್ಲೇ ಪಶ್ಚಿಮ ಬಂಗಾಳದ ಜಾರ್ ಗ್ರಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಹಾಯದಿಂದಲೇ ಈ ರೀತಿಯಾಗಿ ಮೂರ್ಖರು ಕೂಡ ಈ ರೀತಿಯಾದಂಥ ವರ್ತನೆಯನ್ನು ತೋರಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.
ಈ ಝಾರ್ ಗ್ರಾಮದ ಗ್ರಾಮಸ್ಥರು ಅಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಹಾಯವನ್ನೇ ಪಡೆದು ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ ಅನ್ನೋ ಆಕ್ರೋಶವೂ ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಈ ರೀತಿಯಾದಂಥ ವರ್ತನೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ತೋರಿಸಿಬಿಟ್ಟಿದ್ರೆ ಅವ್ರಿಗೂ ಕೂಡ ನಾವು ಧಿಕ್ಕಾರವನ್ನು ಹೇಳಲೇಬೇಕಾಗತ್ತೆ. ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ಕಿಂಚಿತ್ತಾದರೂ ಅನುಕಂಪ, ಕರುಣೆ, ಒಂದಿಷ್ಟು ಮಮತೆ ಮೂಕ ಪ್ರಾಣಿಗಳ ವಿರುದ್ಧವಾಗಿ ಈ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ, ಈ ರೀತಿಯಾದಂಥ ವರ್ತನೆಯನ್ನು ತೋರಬೇಕಾದ್ರೆ, ಅವುಗಳ ವಿರುದ್ಧವಾಗಿ ಹೀಗೆ ಪಂಜುಗಳನ್ನು ಹಿಡಿದು ಬೆನ್ನಟ್ಟಿ ಅವುಗಳನ್ನು ಕೊಲ್ಲಬೇಕಾದ್ರೆ ಮನುಷ್ಯನ ಮನಸ್ಥಿತಿ ಹೇಗಿರಬೇಕು ಅಂತ ಆರಕ್ಷಣ ನಾವೆಲ್ಲರೂ ಕೂಡ ಯೋಚಿಸಬೇಕಾಗತ್ತೆ. ಒಂದು ಕಡೆ ಈಗಾಗಲೇ ಪ್ರಾಣಿದಯ ಸಂಘದವರು ಜೊತೆಗೆ ಪ್ರಾಣಿ ಪ್ರೇಮಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರಾಕ್ಷಸರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ, ಈ ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಈಗಾಗಲೇ ಕೋಲ್ಕತ್ತಾ ಪೊಲೀಸರಿಗೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನಮಗೆ ಕೊನೆಯ ಪಕ್ಷ ಅನಿಸೋದಿಷ್ಟೇ, ಪ್ರಾಣಿಗಳ ಸಂಕಟ ಕನಿಷ್ಠ ಪಕ್ಷಕ್ಕಾದರೂ ಈ ಜನರಿಗೆ ಗೊತ್ತಾಗಬೇಕಾಗಿತ್ತು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದನ್ನು ನಾನು ಒಂದು ಹಿಂಡು ಹೋಗ್ತಾ ಇದೆ, ಜನ ಪೂರ್ತಿ ಸಂಪೂರ್ಣವಾಗಿ ಒಂದು ಹಿಂಡು ಬೆನ್ನಟ್ಟಿ ಹೋಗ್ತಾ ಇರೋದು. ಅವು ಕಾಡು ಒಳಗೆ ಹೋದರೂ ಬಿಡ್ತಾ ಇಲ್ಲ, ಹೊರಗೆ ಬಂದರೂ ಬಿಡ್ತಾ ಇಲ್ಲ. ಒಟ್ಟಾರೆಯಾಗಿ ಅವುಗಳನ್ನು ಪ್ರಾಣ ತೆಗಿಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡಿರ್ತಕ್ಕಂಥ ಝಾರ್ ಗ್ರಾಮಸ್ಥರು ಅಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಅವರ ಮನಸ್ಥಿತಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಕಬ್ಬಿಣದ ರಾಡಿನ ತುದಿಗೆ ಹೊಚ್ಚಿದ್ದಾರಲ್ಲ ಬೆಂಕಿ, ಎಲ್ಲರ ಕೈಯಲ್ಲೂ ಕೂಡ ಇದೆ. ಒಟ್ಟಾರೆಯಾಗಿ ಅದನ್ನು ಹೋಗಿ ಅವುಗಳ ಬೆನ್ನಿಗೆ ಚುಚ್ಚಬೇಕು. ಅವು ಕೂಡ ಅದರ ನೋವಿನಿಂದ ನರಳಿ ಪ್ರಾಣವನ್ನು ಬಿಡಬೇಕು. ಇದು ಈ ಗ್ರಾಮಸ್ಥರ ಉದ್ದೇಶ. ಒಂದು ಕಡೆ ಅವರಿಗಾಗಿರ್ತಕ್ಕಂಥ ನೋವು, ತಮ್ಮವ್ರನ್ನ ಕಳೆದುಕೊಂಡ ನೋವು ಒಂದು ಕಡೆ, ಅದು ಎಲ್ರಿಗೂ ಕೂಡ ಸಹಜವಾಗಿ ಗೊತ್ತಾಗುತ್ತೆ. ಎಲ್ಲ ಆನೆಗಳನ್ನು ತರಬೇತಿ ಪಡೆದ ಆನೆಗಳನ್ನು ಕರೆಸಿ ಅವುಗಳನ್ನು ಕಾಡಿಗೆ ಅಟ್ಟೋ ಕೆಲಸವನ್ನಾದರೂ ಮಾಡ್ಬೋದಿತ್ತು. ಅದು ಸಹಜ ಪ್ರಕ್ರಿಯೆ. ಯಾವಾಗೇ ಆಗಲಿ ಯಾವುದೇ ರೀತಿಯಾದಂಥ ಕಾಡು ಪ್ರಾಣಿಗಳಿಂದ ಈ ರೀತಿಯಾದಂಥ ತೊಂದರೆ ಆದಾಗ, ಕಿರಿಕಾದಾಗ ಈ ರೀತಿಯಾದಂಥ ನಿರ್ಧಾರಗಳನ್ನು ಸಹಜವಾಗಿ ಯಾರಾದರೂ ತೆಗೆದುಕೊಳ್ತಾರೆ. ಆದರೆ ಈ ರೀತಿಯಾಗಿ ಮನುಷ್ಯತ್ವವೇ ಇಲ್ಲದಂತೆ ಯಾರೂ ಕೂಡ ವರ್ತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸದ್ಯ ಈಗ ಪಶ್ಚಿಮ ಬಂಗಾಳ ಸರ್ಕಾರ ಈ ಘಟನೆಯಿಂದ ಸ್ವಲ್ಪ ಆಘಾತಕ್ಕೂ ಕೂಡ ಒಳಗಾಗಿದೆ. ಇಂಥ ಘಟನೆಯನ್ನು ಕೂಡ ಅವರು ಕೂಡ ಎಂದಿಗೂ ಕೂಡ ಕೇಳಿರಲಿಕ್ಕಿಲ್ಲ. ಪ್ರಾಣಿಗಳ ಸಂಕಷ್ಟ ಅಥವಾ ಸಂಕಟ ಕನಿಷ್ಠ ಪಕ್ಷಕ್ಕಾದರೂ ನರಮಾನವರಿಗೆ ಅರಿವಿಗೆ ಬರಬೇಕಾಗಿತ್ತು. ಜೊತೆಗೆ ಅದರ ಒದ್ದಾಟ, ಕೊನೆಯ ಪಕ್ಷ ನರಳಾಡಿ ಪ್ರಾಣವನ್ನು ಬಿಡ್ತಾ ಇದ್ವಲ್ಲ, ಆ ನೋವು ಸ್ವಲ್ಪನಾದರೂ ತಿಳಿಬೇಕಾಗಿತ್ತು. ಮಾತು ಬಾರದ ಪ್ರಾಣಿಗಳಿಗಿಂತ ನಾವೆಲ್ಲರೂ ಕೂಡ ಬುದ್ಧಿಜೀವಿಗಳು ಅಂತ ನಾವೆಲ್ಲರೂ ಕೂಡ ತೋರಿಸ್ಕೊಳ್ತೀವಿ. ಇಡೀ ವಿಶ್ವ ಮಟ್ಟದಲ್ಲಿ ನಾವು ಬುದ್ಧಿಜೀವಿಗಳು, ಪ್ರಜ್ಞಾವಂತರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅಂತಹವರು ಈ ರೀತಿಯಾಗಿ ವರ್ತಿಸಬಾರದಿತ್ತು ಅನ್ನೋದಷ್ಟೇ ನನ್ನ ಮನವಿ. ಇಂತಹ ವಿಚಾರಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಂಥ ಪ್ರಾಣಿಗಳ ವಿರುದ್ಧವಾಗಿ ವರ್ತಿಸಿದಾಗ ಅವರ ವಿರುದ್ಧ, ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದಷ್ಟೇ ನನ್ನ ವಾದ ಅಂತ ಹೇಳ್ತಾ, ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.